ಇನ್ನು ನಾಗೇಂದ್ರ ಅವರ ರಾಜೀನಾಮೆಗೆ ಆಗ್ರಹಿಸಿ ಪಾದಯಾತ್ರೆಗೆ ಪ್ಲಾನ್. ಮತ್ತೊಂದು ಹಂತಕ್ಕೆ ಈ ಹೋರಾಟವನ್ನ ತೆಗೆದುಕೊಂಡು ಹೋಗೋ ನಿಟ್ಟಿನಲ್ಲಿ ಬಿಜೆಪಿ ಪ್ಲಾನ್ ಮಾಡ್ತಿದೆ. ಪಾದಯಾತ್ರೆ ಮಾರ್ಗದ ಬಗ್ಗೆ ಚರ್ಚಿಸ್ತಾ ಇರುವ ಕೇಸರಿ ಪಡೆ ಎರಡು ಮಾರ್ಗಗಳನ್ನ ಇಟ್ಕೊಂಡು ಯಾವುದು ಸೂಕ್ತ ಅನ್ನೋದ್ರ ಬಗ್ಗೆ ಚರ್ಚೆ. ಜಗಳೂರು ಕೂಡ್ಲಿಗಿ ಸಂಡೂರು ಕಂಪ್ಲಿ ಬಳ್ಳಾರಿ ಮಾರ್ಗವೋ, ಜಗಳೂರು ಮೊಳಕಾಲ್ಮೂರು ಚಳ್ಳಕೆರೆ ಬಳ್ಳಾರಿ ಗ್ರಾಮಾಂತರ ಮಾರ್ಗ ಇನ್ನೊಂದು ಆಪ್ಷನ್. ಈ ಎರಡು ಮಾರ್ಗದಲ್ಲಿ ಒಂದನ್ನ ಆಯ್ಕೆ ಮಾಡಲಿರುವ ಬಿಜೆಪಿ ನಾಯಕರು. ಎರಡು ರೂಟ್ ಬಗ್ಗೆ ಮಾಹಿತಿಯನ್ನ ಮಾಜಿ ಸಚಿವ ಶ್ರೀರಾಮುಲು ಅವರು ಕೊಟ್ಟಿದ್ದಾರೆ. ಪಾದಯಾತ್ರೆ ಮಾರ್ಗ ಇನ್ನೂ ಕೂಡ ಅಂತಿಮ ಆಗಿಲ್ಲ. ಆಗಸ್ಟ್ 26ರಂದು ಅಂತಿಮ ನಿರ್ಧಾರಕ್ಕೆ ಬಿಜೆಪಿ ಪಾಳೆಯ ಬರಲಿದೆ. ಅಲ್ಲಿಗೆ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆದೇ ತೀರ್ತೀವಿ ಅಂತ ಹೇಳಿ ಬಿಜೆಪಿ ನಾಯಕರು ಪಟ್ಟು ಹಿಡಿದಿದ್ದಾರೆ. ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡ್ತಾ ಹೇಳಿದ್ರು, ನಾಳೆನೇ ನಾಗೇಂದ್ರ ಅವರ ರಾಜೀನಾಮೆಯನ್ನ ಪಡೆಯುವಂತಹ ವಿಶ್ವಾಸ ನಂಗಿದೆ ಅಂತ ಹೇಳಿ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾತ್ರ ಅದಕ್ಕೆ ಸೊಪ್ಪು ಹಾಕ್ತಿಲ್ಲ. ನಾಗೇಂದ್ರ ಅವರು ಯಾಕೆ ರಾಜೀನಾಮೆಯನ್ನ ಕೊಡಬೇಕು, ಅವರು ಆರೋಪಿಯಷ್ಟೇ, ಅಪರಾಧಿ ಅಲ್ಲ ಅಂತ ಹೇಳ್ತಿದ್ದಾರೆ. ಜೊತೆಗೆ ನಾಗೇಂದ್ರ ಅವರು ಕೂಡ ತಮ್ಮ ವಿರುದ್ಧ ಬಿಜೆಪಿ ಮಾಡ್ತಾ ಇರುವಂತಹ ಪ್ರೊಟೆಸ್ಟ್ ಸಂಬಂಧ ಸುದ್ದಿಗೋಷ್ಠಿಯನ್ನು ನಡೆಸಿ ಒಂದಷ್ಟು ಸ್ಪಷ್ಟನೆಗಳನ್ನು ಕೊಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ. ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐ ಪತ್ರ ವಿಚಾರ. ಇಡಿ ಸಿಬಿಐ ಕೇಂದ್ರದ ಅಧೀನದಲ್ಲಿ ಕೆಲಸ ಮಾಡ್ತಾ ಇವೆ. ಇದು ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ. ಕಲಬುರಗಿಯಲ್ಲಿ ಮಾತನಾಡಿದ್ದಾರೆ. ಹಗರಣದಲ್ಲಿ ನಾಗೇಂದ್ರ ಭಾಗಿಯಾಗಿದ್ದಕ್ಕೆ ಸಾಕ್ಷ್ಯವಿಲ್ಲ, ರಾಜಕಾರಣಕ್ಕೋಸ್ಕರ ಈ ರೀತಿ ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ಯತೀಂದ್ರ ಸಿದ್ದರಾಮಯ್ಯ ಮಾತನಾಡಿದ್ದಾರೆ. ಕಳಂಕಿತ ಅಂತ ಹೇಳ್ತಿದ್ರು. ಎಲ್ಲಿ ಅವ್ರೇನು ಅಪರಾಧಿ ಅಂತ ಸಾಬೀತಾಗಿದೆಯಾ? ಆಗಿಲ್ಲ. ಇಡಿ ಮತ್ತು ಸಿಬಿಐ ಅವ್ರು ಮಾತ್ರ ಅಕ್ಯೂಸ್ ಮಾಡಿದ್ರು. SIT ಅವ್ರಿಗೆ ತನಿಖೆ ಮಾಡಿ ಅವ್ರಿಗೆ ಆರೋಪಿಯನ್ನು ಮಾಡೋಕ್ಕೆ ಯಾವುದೇ ಸಾಕ್ಷ್ಯಾಧಾರಗಳಿಲ್ಲ ಅಂತ ಹೇಳಿದ್ದಾರೆ. ಸೊ BJP ಅವ್ರು ಹೇಳಿದ ಮಾತ್ರಕ್ಕೆ ಮತ್ತು ಅವ್ರ ಕೈಗೊಂಬೆಗಳಾಗಿರುವಂಥ ಇಡಿ ಸಿಬಿಐ ಹೇಳಿದ ಮಾತ್ರಕ್ಕೆ ನಾವು ಕೇಳೋದಕ್ಕಾಗೋದಿಲ್ಲ. 87 ಕೋಟಿ ಹೌದು, ನಿಗಮದಿಂದ ಹೊರಗೆ ಹೋಗಿತ್ತು. ಯಾರೋ ಅಧಿಕಾರಿಗಳು ಒಂದಷ್ಟು ಜನ ಅಥವಾ ಅದರೊಳಗೆ ಆ ಹಗರಣದಲ್ಲಿ ಇನ್ವಾಲ್ವ್ ಆಗಿರೋರು ಅವರೆಲ್ಲ ಅದನ್ನು ಬೇರೆ ಬೇರೆ ಖಾಸಗಿ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿದರು. ಆ 87 ಕೋಟಿಲಿ 79 ಕೋಟಿ ಈಗಾಗಲೇ ರಿಕವರ್ ಮಾಡಿದ್ದಾರೆ. ಇನ್ನು 10 ಕೋಟಿ ಕೂಡ ಬೇರೆ ಬೇರೆ ಅಸೆಟ್ಸ್ ಇದೆ, ಕಾರು ಗಿರು ತೊಗೊಂಡಿದ್ದಾರೆ, ಅದನ್ನು ಕೂಡ ಸೀಸ್ ಮಾಡಿದ್ದಾರೆ. ಸೊ ಇಷ್ಟು ಹಣ ಹೋಗಿತ್ತು, ಅಷ್ಟು ಕೂಡ ವಾಪಸ್ ಬಂದಿದೆ. ಸೊ ಆದರೂ ಕೂಡ ಇವರು ಸುಮ್ಮನೆ ಹಗರಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ.